ಆರ್ಸಿಬಿ, ಜಿಟಿ, ಎಸ್ಆರ್ಎಚ್ ಅಂಡ್ ರಾಜಸ್ಥಾನ್ ರಾಯಲ್ಸ್ ಈ ನಾಲ್ಕು ಟೀಮು ಕೂಡ ಈ ಒಂದು IPL ಸೀಸನ್ ಅಲ್ಲಿ ಸೆಕೆಂಡ್ ಟ್ರೋಫಿನ ವಿನ್ ಆಗಿದ್ದಕ್ಕೆ ಸೆಟ್ ಬ್ಯಾಕ್, ಕಮ್ ಬ್ಯಾಕ್, ಸ್ಟ್ರಗಲ್, ಕ್ಯಾಲ್ಕುಲೇಷನ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಪ್ಲೇ ಆಫ್ಗೆ ಬಂದಿದ್ದಾರೆ. ಬಟ್ ಇಲ್ಲಿಂದ ಯಾವ ಟೀಮು ಸೆಕೆಂಡ್ ಟ್ರೋಫಿನ ವಿನ್ ಆಗ್ತಾರೆ ಅಂತ ನಂದೊಂದು ಪ್ರಿಡಿಕ್ಷನ್ ಇದೆ. ಬಿಕಾಸ್ ಈ ಒಂದು IPL ನ ಕ್ಲೋಸ್ ಆಗಿ ನೋಡಿರೋದ್ರಿಂದ ಮತ್ತೆ ಸ್ವಲ್ಪ ಅನಲೈಸ್ ಮಾಡಿ ನಿಮ್ಗೆಲ್ಲ ಹೇಳಿರೋದ್ರಿಂದ ಯಾವ ಟೀಮು ಕಮ್ ಬ್ಯಾಕ್ ನಾ ಮಾಡ್ಬೋದು, ಯಾವ ಟೀಮು ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ, ಯಾವುದು ಈ ಒಂದು ಪ್ಲೇಯಿಂಗ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಎಲ್ಲಾನು ಕೂಡ ಮಾತಾಡೋದ. ಅಂಡ್ ಈ ಒಂದು ಸಲ ಪ್ಲೇ ಆಫ್ ದಾರಿ ಕೂಡ ನೋಡೋದ. ಇಲ್ಲಿ RCB ವರ್ಸಸ್ GT ಕ್ವಾಲಿಫೈರ್ ನ ಒನ್ ಆಡ್ತಾ ಇರೋದು. ಯಾರು ಗೆಲ್ತಾರೆ ಡೈರೆಕ್ಟ್ ಫೈನಲ್ ಗೆ ಹೋಗ್ತಾರೆ. ಲಾಸ್ಟ್ ಸೀಸನ್ RCB ಪಂಜಾಬ್ ಅಗೇನ್ಸ್ಟ್ ಕ್ವಾಲಿಫೈರ್ ನ ಒನ್ ಆಡ್ಬಿಟ್ಟು ಡೈರೆಕ್ಟ್ ಫೈನಲ್ ಹೋಗಿ ಕುತ್ಕೊಂಡು ಅಂಡ್ ಪಂಜಾಬ್ ಅವ್ರನ್ನ ಮತ್ತೆ ಆ ಒಂದು ಫೈನಲ್ಸ್ ಅಲ್ಲಿ ಸೋಲ್ಸ್ಬಿಟ್ಟು RCB ಫಸ್ಟ್ ಟೈಮ್ IPL ನ ವಿನ್ ಆಗಿ ಎಲ್ಲ ಫ್ಯಾನ್ಸ್ ಖುಷಿ ಪಡಿಸಿದ್ರು. ಅಂಡ್ ಎಲಿಮಿನೇಟರ್ ಒನ್ SRH ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಇಲ್ಲಿ ಯಾರು ಗೆಲ್ತಾರೋ ಕ್ವಾಲಿಫೈರ್ ಟೂರ್ ಆಡಕ್ಕೆ ಬರ್ತಾರೆ. ಅಂಡ್ ಕ್ವಾಲಿಫೈರ್ ಒನ್ ಲೂಸರ್ ಅಂಡ್ ಮತ್ತೆ ಕ್ವಾಲಿಫೈರ್ ವಿನ್ನರ್ ಕ್ವಾಲಿಫೈರ್ ಟೂರ್ನ ಆಡ್ತಾರೆ. ಯಾರು ಗೆಲ್ತಾರೋ ಡೈರೆಕ್ಟ್ ಫೈನಲ್ಸ್ಗೆ ಹೋಗ್ತಾರೆ. ಅಂಡ್ ನನ್ನ ಪ್ರಿಡಿಕ್ಷನ್ ಇಲ್ಲಿ ಫಸ್ಟ್ ಕ್ವಾಲಿಫೈರ್ ಒನ್ RCB ಗೆಲ್ತಾರೆ, ಡೈರೆಕ್ಟ್ ಫೈನಲ್ ಹೋಗಿ ಕುತ್ಕೋತಾರೆ. ಯಾಕಂತ ಹೇಳಿದ್ರೆ GT ಅಗೇನ್ಸ್ಟ್ ಗೆಲ್ಲೇಬೇಕು. ಈ ಒಂದು ಸೀಸನ್ ಆಲ್ರೆಡಿ ಒಂದು ಮ್ಯಾಚ್ನ ಗೆದ್ದಿದ್ದೀವಿ, ಒಂದು ಮ್ಯಾಚ್ನ ಸೋತಿದ್ದೀವಿ. ಅಂಡ್ ಶುಭ್ಮನ್ ಗಿಲ್ RCB ನ ಟ್ರೋಲ್ ಮಾಡಿರೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೆ. ಅಂಡ್ ಎಲಿಮಿನೇಟರ್ ಒನ್ನಲ್ಲಿ ನನ್ನ ಪ್ರಕಾರ SRH ಗೆಲ್ತಾರೆ ಅಂತ ಅನಿಸ್ತದೆ. ಬಿಕಾಸ್ ಆ ಒಂದು ಟೀಮ್ ಅಂತೂ ಸಖತ್ತು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು. ಅಂಡ್ ಕ್ವಾಲಿಫೈರ್ ಟೂ ಅಲ್ಲಿ ಮತ್ತೆ SRH GTಗೆ ಹರ್ಟ್ ಮಾಡ್ತಾರೆ ಅಂತ ಅನಿಸ್ತದೆ. ಅಂಡ್ SRH ವರ್ಸಸ್ RCB ಫೈನಲ್ಸ್ಗೆ ಬರ್ಬೋದು ಅಂತ ನನಗೆ ಅನಿಸ್ತದೆ. ಇಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ಅಂಡ್ RCB ಟೀಮ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಟೀಮು ಈ ಒಂದು ಅಂಡ್ RCB ಟೀಮ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಟೀಮು ಈ ಒಂದು ಪಾಯಿಂಟ್ಸ್ ಟೇಬಲ್ ಇರೋದು. RCB ಈ ಒಂದು ಸಲ 14 ಮ್ಯಾಚಸ್ ಅಲ್ಲಿ 9 ಮ್ಯಾಚ್ ನ ಗೆದ್ದಿದ್ದಾರೆ. ಓಕೆ, ಬಟ್ ಯಾವ ಲೆವೆಲ್ಗೆ ಟೀಮ್ ಕಾಂಬಿನೇಷನ್ ಇದೆ ಅಂತ ಹೇಳಿದ್ರೆ ಟಾಪ್ ಆರ್ಡರ್ಸ್ ಏನಾದ್ರು ರನ್ ನೋಡಿದ್ರೆ ಓಕೆ ಪಿಲ್ಸರ್ಟ್ ಇವಾಗ ಕಮ್ ಬ್ಯಾಕ್ ಮಾಡ್ತಾರೆ. ಬಿಕಾಸ್ ಜೋಕಬ್ ಬೆಥಲ್ಗೆ ಇಂಜುರಿ ಆಗಿದೆ, ಅವ್ರ ಮನೆ ಕೂಡ ಹೋಗಿದ್ದಾರೆ. ಅಂಡ್ ಜೋಕಬ್ ಬೆಥಲ್ ಹೋಗಿರೋದ್ರಿಂದ ಪಿಲ್ಸರ್ಟ್ ನ ಡೈರೆಕ್ಟ್ ಕರ್ಕೊ ಬರ್ತಾರೆ. ಅಂಡ್ ವಿರಾಟ್ ಕೊಹ್ಲಿ ಮತ್ತೆ ಪಿಲ್ಸರ್ಟ್ ಓಪನಿಂಗ್ ಗೆ ಬರ್ತಾರೆ. RCB ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ RCB ಏನಾದ್ರು ಯಾವಾಗಲೂ ಚೇಸ್ ಮಾಡಿದಾಗ ಆಲ್ಮೋಸ್ಟ್ ಒಂದು 100% ಅಲ್ಲಿ 90% ಗೇಮ್ ನಾವು ಗೆದ್ದಿದ್ದೀವಿ. ಬಟ್ ಯಾವಾಗ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಆಲ್ಮೋಸ್ಟ್ ಸೋತಿದ್ದೀವಿ, ಒಂದು 3 ಮ್ಯಾಚ್ ಅದರಲ್ಲೇ ಸೋತಿರೋದು. ವಿರಾಟ್ ಕೊಹ್ಲಿ ಎಲ್ಲಿವರೆಗೆ ಆಡ್ತಾರೆ ಚೇಸಿಂಗ್ ಅಲ್ಲಿ ಅಲ್ಲಿವರೆಗೂ ನಾವು ಮ್ಯಾಚ್ ಇದ್ದೇ ಇರುತ್ತೆ. ಬಟ್ ಬೇರೆ ಪ್ಲೇಯರ್ ಇಲ್ವಾ ಅಂತಲ್ಲ, ಆಕ್ಚುಲಿ ಬೇರೆ ಪ್ಲೇಯರ್ ಕೂಡ ಪರ್ಫಾರ್ಮ್ ಮಾಡ್ತಾರೆ. ರಜತ್ ಪಟಿದಾರ್ ಮತ್ತೆ DDP ಅಂಡ್ ಟೀಮ್ ಡೇವಿಡ್, ರೊಮಾರಿಯೋ ಸಫರ್ಡ್, ಕುನಾಲ್ ಪಾಂಡ್ಯ ಅಂಡ್ ಎಲ್ಲರೂ, ಜಿತೇಶ್ ಶರ್ಮಾ ಒಬ್ಬರೇ ಆ ಒಂದು ಫಾರ್ಮ್ ಅಲ್ಲಿ ಕಾಣಿಸ್ಕೋತಿಲ್ಲ. ಬಟ್ RCB ಲಿ ಬೌಲಿಂಗ್ ಯೂನಿಟ್ ಕೂಡ ಸಕ್ಕತ್ತಾಗಿದೆ. ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ ಅಂಡ್ ಕುನಾಲ್ ಪಾಂಡ್ಯ, ರೊಮಾರಿಯೋ ಸಫರ್ಡ್. ಸೊ ಈ RCB ಟೀಮ್ ಅಲ್ಲಂತೂ ಎಲ್ಲಾನು ಕೂಡ ಪ್ಯಾಕೇಜ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ RCB ಈ ಒಂದು ಸಲ 14 ಮ್ಯಾಚ್ ಅಲ್ಲಿ 9 ಮ್ಯಾಚ್ ನ ಗೆದ್ಬಿಟ್ಟು ಟೇಬಲ್ ಟಾಪ್ ಅಲ್ಲಿ ಉಳ್ಕೊಂಡಿದ್ದಾರೆ. RCB ಆಯ್ತು. ಅಂಡ್ GT ಏನಂತ ಹೇಳಿದ್ರೆ GT ಲಿ ಒಂದು ಡಿಸ್ಅಡ್ವಾಂಟೇಜ್ ಮತ್ತೆ ಅಡ್ವಾಂಟೇಜ್ ಕೂಡ ಇದೆ. ಅಡ್ವಾಂಟೇಜ್ ಏನಂತ ಹೇಳಿದ್ರೆ GT ಲಿ ಟಾಪ್ ಆರ್ಡರ್ಸ್ ಯಾವಾಗೆಲ್ಲ ರನ್ ನೋಡಿತಾರೆ ಆ ಒಂದು ಟೀಮ್ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮತ್ತೆ ಎವ್ರಿ ಮ್ಯಾಚ್ ಕೂಡ ಗೆಲ್ತಾ ಇದ್ದಾರೆ. ಬಟ್ GT ಲಿ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಅಂಡ್ ಜೋಸ್ ಬಟ್ಲರ್ ಈ ಮೂರು ಪ್ಲೇಯರ್ಸ್ ಕೂಡ ಎವ್ರಿ ಮ್ಯಾಚ್ ಫಾರ್ಮ್ ಅಲ್ಲಿ ಬರ್ತಾರೆ ಮತ್ತೆ ಪರ್ಫಾರ್ಮ್ ಕೂಡ ಮಾಡ್ತಾರೆ. ಇದಕ್ಕೆ ಎಕ್ಸ್ಟ್ರಾ ಅಡಿಷನ್ ಆಗಿರೋದು ವಾಷಿಂಗ್ಟನ್ ಸುಂದರ್ ಮತ್ತೆ ಜೇಸನ್ ಹೋಲ್ಡರ್. ಜೇಸನ್ ಹೋಲ್ಡರ್ ಯಾವಾಗ ಈ ಒಂದು ಟೀಮ್ ಪ್ಲೇಯಿಂಗ್ 11 ಅಲ್ಲಿ ಬಂದ್ರು ಕಂಪ್ಲೀಟ್ ಅಲ್ಲಿಂದ ಒಂದು ಮ್ಯಾಚ್ ಕೂಡ ಸೋಲ್ತಿಲ್ಲ GT ಅವರು. ಅಂಡ್ ಕಮ್ ಬ್ಯಾಕ್ ಮಾಡಿ ಕೂಡ ಈ ಒಂದು ಪ್ಲೇ ಆಫ್ಗೆ ಒಂದು ದಾರಿನ ಈಸಿ ಕೂಡ ಮಾಡ್ಕೊಂಡ್ರು. ಅಂಡ್ ಬೌಲಿಂಗ್ ಯೂನಿಟ್ ಅಂತೂ ನೆಕ್ಸ್ಟ್ ಲೆವೆಲ್. ಬಿಕಾಸ್ ರಬಾಡ, ಪ್ರಸಿದ್ಧ ಕೃಷ್ಣ ಅಂಡ್ ರಶೀದ್ ಖಾನ್ ಈ ಮೂರು ಬೌಲರ್ಸ್ ಅಂತೂ ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೆ ನಮ್ಮ ಮಿಯಾ ಬೈ ಮೊಹಮ್ಮದ್ ಸಿರಾಜ್ ಮತ್ತೆ ರಬಾಡ ಇಬ್ರು ಕೂಡ ಪವರ್ ಪ್ಲೇ ಡಾಮಿನೇಟ್ ಮಾಡಿರ್ತಾರೆ. ಮಿಡ್ಲ್ ಓವರ್ಸ್ ಅಲ್ಲಿ ಬಂದು ರಶೀದ್ ಖಾನ್ ರನ್ ಹೊಡೆಯೋದಕ್ಕೆ ಕೊಡಲ್ಲ. ಅಂಡ್ ಬ್ಯಾಟಿಂಗ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಒಂದ್ ಸೈಡ್ ಅಂತ ಹೇಳಿದ್ರೆ, ಬೌಲಿಂಗ್ ಅಲ್ಲೂ ಕೂಡ ಸಕ್ಕತ್ತಾಗಿ ಇದ್ದಾರೆ. ಅಂಡ್ SRH ಟೀಮು ಈ ಒಂದು ಟೀಮ್ ಅಲ್ಲಿ SRH ಅಲ್ಲಿ ಏನಂತ ಹೇಳಿದ್ರೆ ಟ್ರಾವಿಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ ಈ ಎರಡು ಪ್ಲೇಯರ್ಸ್ ಇವಾಗ ತಲೆನೋವಾಗಿರೋದು SRH ಗೆ. ಬಿಕಾಸ್ ಲಾಸ್ಟ್ ಒಂದು 4-5 ಗೇಮ್ ನ ನೋಡಿದ್ರೆ ಇಬ್ರು ಕೂಡ ಆ ಒಂದು ಕಂಫರ್ಟಬಲ್ ಫಾರ್ಮ್ ಅಲ್ಲಂತೂ ಕಾಣಿಸ್ಕೋತಾ ಇಲ್ಲ. ಸೊ ಅಂಡ್ ಬೌಲಿಂಗ್ ಅಲ್ಲಂತೂ ಇಶಾನ್ ಮಲ್ಲಿಂಗ, ಪ್ಯಾಟ್ ಕಮಿನ್ಸ್ ಅಂಡ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದಾರೆ ಅವರು ಕೂಡ ಚೆನ್ನಾಗೇ ಮಾಡ್ತಿದ್ದಾರೆ. ಬಟ್ ಈ ಒಂದು ಬ್ಯಾಟಿಂಗ್ ಯೂನಿಟ್ ಒಂದು ಸಕ್ಕತ್ತಾಗಿದೆ. ಅಂಡ್ ಮಿನಿಮಮ್ ಬ್ಯಾಟಿಂಗ್ ಏನಾದ್ರು ತಗೊಂಡ್ರೆ ಫಸ್ಟ್ ಬ್ಯಾಟಿಂಗ್ ಅಲ್ಲಿ 250 ರನ್ ಹೊಡಿತಾರೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಈ ಒಂದು ಟೀಮ್ ಇರೋದು. ಅಂಡ್ ರಾಜಸ್ಥಾನ್ ರಾಯಲ್ಸ್ ಅಂತೂ ಈ ಒಂದು ಸೀಸನ್ ಅಪ್ ಅಂಡ್ ಡೌನ್ಸ್ ಆಗ್ತಾನೆ ಇದೆ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ 4 ಗೇಮ್ ನ ಸೋತರು, ಮತ್ತೆ ಅದಾದ್ಮೇಲೆ ಅಲ್ಲಿಂದ ಒಂದು 4 ಗೇಮ್ ನ ಸೋತರು. ಅಂಡ್ ಈ ಒಂದು ಪ್ಲೇ ಆಫ್ಗೆ ಬಂದಿದ್ದಂತೂ ಈ ಒಂದು ಟೀಮು ಒಂಥರ ಮೂವಿ ಅಂತಾನೆ ಹೇಳ್ಬೋದು, ಆ ಲೆವೆಲ್ಗೆ ಬಂದಿದ್ದು. ಸೊ ನನ್ನ ಪ್ರಕಾರ ಈ 4 ಟೀಮ್ ನೋಡ್ತಾ ಇದ್ರೆ RCB ನೇ ಗೆಲ್ತಾರೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ RCB ಲಿ ಬ್ಯಾಟಿಂಗು, ಬೌಲಿಂಗು ಮತ್ತೆ ಆಲ್ರೌಂಡರ್ಸ್ ಎಲ್ಲಾನು ಕೂಡ ತುಂಬಿಕೊಂಡಿರೋದು. ಅಂಡ್ ಲಾಸ್ಟ್ ಸೀಸನ್ ಗೆದ್ದಿರೋದು ಯಾವ ತರ ಅಂತ ಗೊತ್ತಿದೆ, 18 ವರ್ಷದಿಂದ ಗೆದ್ದಿರಲಿಲ್ಲ. ಸೊ 19ನೇ ವರ್ಷ ನಾವು ಗೆದ್ಬಿಟ್ಟು 18ನೇ ವರ್ಷ ಗೆದ್ಬಿಟ್ಟು ಆ ಒಂದು ಇಷ್ಟನ್ನು ಕೂಡ ಕ್ರಿಯೇಟ್ ಮಾಡಿದ್ದು. ಅಂಡ್ ಈ ಒಂದು ಸೀಸನು ನಮ್ಮ RCB ಕಪ್ನ ಗೆಲ್ತಾರೆ ಅಂತ ಅನ್ನಿಸ್ತದೆ. ಅಂಡ್ ನಿಮಗೆ ಯಾರು ಗೆಲ್ತಾರೆ ಅಂತ ಅನ್ನಿಸ್ತದೆ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. ಸಿ ಯು.